ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್, ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್, ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ಕರೆಕ್ಟ್ ಕಾದ? ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ದೊಡ್ಡ ಫ್ಯಾನು ಸರ್. ರಾಜಕೀಯವಾಗಿ ಅವ್ರು ಬರ್ತಾ ಇರ್ಬೋದು, ನಾನು ವೈಯಕ್ತಿಕವಾಗಿ ಪವನ್ ಕಲ್ಯಾಣ್ ಅವರು ದೊಡ್ಡ ಫ್ಯಾನು. ನಾನು ಅವ್ರನ್ನ ಇಷ್ಟಪಡ್ತೀನಿ. ಮೆಗಾಸ್ಟಾರ್ ಚಿರಂಜೀವಿ ಅವರು ನಾನು ಗೆದ್ದಾಗ ನಾನು ಮಾರ್ಕೆಟಲ್ಲಿ ಮೂಟೆ ಹೊತ್ತಿದ್ದೆ, ಮುಠಾ ಮೇಸ್ತ್ರಿದು. ಆ ವಿಡಿಯೋ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನನ್ನ ಮನೆಗೆ ಹೋಗಿ ನನಗೆ ಊಟ ಮಾಡಿಸಿ ಒಳ್ಳೇದಾಗಲಿ ಅಂತ ನನಗೆ ಟಿಪ್ಸ್ ಕೊಟ್ಟು ಕಳಿಸಿದ್ರು. ಪವನ್ ಕಲ್ಯಾಣ್ ಅವರು ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಅವ್ರು ರಾಜಕೀಯವಾಗಿ BJP ಜೊತೆ ಇದ್ದಾರೆ. ಆದರೆ ನೀವು ನೋಡ್ತಾ ಇರಿ, ನಾಳೆ ಪವನ್ ಕಲ್ಯಾಣ್ ಅವ್ರು ಬಂದರೆ ಒಂದೇ ಒಂದು ಮಾತು ರಕ್ಷಾರಾಮಯ್ಯ ಅವ್ರ ವಿರುದ್ಧವಾಗಲಿ ನನ್ನ ಬಗ್ಗೆ ಒಂದು ಮಾತು ಮಾತಾಡಲ್ಲ. ಆದರೆ ಅವರು ಪಕ್ಷದಲ್ಲಿದ್ದಾರೆ, ಇವರು ಬಲವಂತ ಮಾಡ್ತಿದ್ದಾರೆ. ಬಂದು ಹಂಗೆ ಸುಮ್ಮನೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಸುಧಾಕರ್ಗೆ ಓಟ್ ಕೊಡಿ ಅಂತ ಕೂಡ ಅವ್ರು ಕೇಳಲ್ಲ. ಅಲ್ಲ ಅಂದರೆ ಅವರು ಇವ್ರಿಗೆ ಅವ್ರ ಇಷ್ಟ ನನಗೆ ಗೊತ್ತಿದೆ, ಅವ್ರ ಇಷ್ಟ ಇದ್ದರೂ ಬಲವಂತವಾಗಿ ಕರೆಸ್ತಿದ್ದಾರೆ. ನಾನು 2 ದಿನದಿಂದ ಸಹ ಕೆಲವ್ರನ್ನ ಮಾತಾಡಿದ್ದೀನಿ. ಬಟ್ ಅದು ಕೇಂದ್ರದಿಂದ ಪ್ರೆಷರ್ ಹಾಕಿದರೆ, ಟೈಅಪ್ ಇದೆ. ಸೊ ಬಂದು ಹೋಗ್ತಾರೆ. ನಾನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸುಧಾಕರ್ಗಿಂತ ದೊಡ್ಡ ಫ್ಯಾನ್. ಪವನ್ ಕಲ್ಯಾಣ್ ಫ್ಯಾನ್ಸ್ ನಾವೆಲ್ಲ. ಸೊ ಅವ್ರು ಬರ್ತಾ ಇದ್ದಾರೆ. ಅದು ರಾಜಕೀಯ ಬೇರೆ, ವೈಯಕ್ತಿಕ ಬೇರೆ. ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ಕರೆಕ್ಟ್ ಕಾದ? ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್, ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ಕರೆಕ್ಟ್ ಕಾದ? ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು 11 ಗಂಟೆಗೆ ಬರ್ತಿದ್ದಾರೆ. ನಾವು ಚಿಕ್ಕಬಳ್ಳಾಪುರದ ಪಿಳ್ಳಪ್ಪ ಸರ್ಕಲಿಂದ, ಅಂದರೆ ಪಿಳ್ಳಪ್ಪ ಕಾಂಪ್ಲೆಕ್ಸಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ರೋಡ್ ಶೋ ಇಟ್ಕೊಂಡಿದ್ದೀವಿ. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಒಂದು 12ವರೆಗೂ ನಡೆಯುತ್ತೆ. ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ನಾನು MLA ಆದಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಸೊ ಅಪಾರವಾದ ಸಂದಣಿ ನಾಳೆ ಸೇರುತ್ತೆ. ನಮ್ಮ ಕಾರ್ಯಕರ್ತರು, ನಾನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ವಿನಂತಿಸ್ತೇನೆ, ಬಂದು ನಾಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ರಕ್ಷಾರಾಮಯ್ಯರು ಗೆಲ್ಲೋದು ಖಚಿತ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ನಾಳೆ ಬಂದು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಸರ್.